ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಅವರ ಆರ್ಥಿಕ ಶುಭಾಶಯಗಳು. ತಾಯಿ ವರಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾಡಿನ ಜನತೆಗೆ ಇವತ್ತು ಹಾಸನ ಒಂದು ಚಂದ್ರಾಯಪಟ್ಟಣ ಅನ್ನೋ ಒಂದು ಕುಟುಂಬ ಆನ್ಲೈನ್ ರಮ್ಮಿ ಆಡಿ ಪ್ರಾಣ ಕಳ್ಕೊಂಡಿದೆ. ಈ ಚಿತ್ರನಟಿಯರು ಏನು ಮಾಡ್ತಾರೆ, ಯಾರೋ 10,000 20,000 ಕೊಟ್ಟರೆ ಯೂಟ್ಯೂಬಲ್ಲಿ ಇದರಲ್ಲಿ ಅಪ್ಲೋಡ್ ಮಾಡೋದು, ಆನ್ಲೈನ್ ರಮ್ಮಿ ಆಡಿ ಏನು ಉದ್ಧಾರ ಆಗ್ಬಿಡ್ತಾರೆ ಹಂಗೆ ಅಂತ ಹೇಳೋದು. ಪಾಪ ಅದನ್ನು ಈಗ ಅವ್ರನ್ನ ಫಾಲೋ ಮಾಡುವಂಥ ಹುಡುಗರು ಯಾರೋ ಅದು ನೋಡಿರ್ತಾರೆ, ಆ್ಯಪ್ ಕ್ರಿಯೇಟ್ ಮಾಡ್ಕೊಂಡು ಜೂಜಾಟ ಆಡಿರ್ತಾರೆ. ಜೂಜಾಡಿ ಅವ್ರ ಕುಟುಂಬನ ಬೀದಿಗೆ ತಂದು ಇವತ್ತು ಈ ರೀತಿಯಲ್ಲಿ ನಡೀತಿದೆ. ದಯವಿಟ್ಟು ಯಾವುದೇ ನೀವು ದುಡ್ಡು ಬರ್ತದೆ ಅಂದ್ಬಿಟ್ಟು ಆ್ಯಪಲ್ಲಿ ರಮ್ಮಿ ಆಡಿ ಈ ಜೂಜಾಡಿ ಅಂತ ಒತ್ತಾಯ ಮಾಡ್ದಂಗೆ ಆಗುತ್ತೆ. ನಿಮಗೆ ಆದಂಥ ಫಾಲೋವರ್ಸ್ಗಳಿರ್ತಾರೆ. ದಯವಿಟ್ಟು ಇಂಥದ್ದೆಲ್ಲ ಆ್ಯಪಲ್ಲಿ ನೀವು ರಮ್ಮಿ ಆಡಿ ಜೂಜಾಡಿ ಹಿಂಗೆ ಕಾಸು ಬರ್ತದೆ, ಚೈನ್ ತಗೊಬಿಡ್ತೀವಿ, ನಾವು ಉಂಗುರ ತಗೊಬಿಡ್ತೀವಿ, ಕಾರ್ ತಗೊಬಿಡ್ತೀವಿ ಅಂತ ಹೇಳಿ ನಂಬಿಸಿ ಜನಗಳೇನು ಮಾಡ್ತಾರೆ, ನೀವು ಫಾಲೋ ಮಾಡುವಂಥವ್ರು ಪಾಪ ಅವರು ಆಸೆಗೆ ಜೂಜಾಡ್ಕೊಂಡು ಜೀವನ ಕಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ನಿಮ್ಮನ್ನೇ ನೀವು ಒಳ್ಳೇದು ಮಾಡ್ಕೊಳ್ಳೋಕ್ಕೆ ಜನಗಳನ್ನ ಹಾಳು ಮಾಡಬೇಡಿ. ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ರಾಜಕೀಯ ವ್ಯಕ್ತಿಗಳು ಈ ಆನ್ಲೈನ್ ಆ್ಯಪಲ್ಲಿ ಬರುವಂಥ ಜೂಜನ್ನ ದಯಮಾಡಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಇದನ್ನು ನಿಲ್ಲಿಸಬೇಕು ಅಂತ ಮನವಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ಕುಮಾರಣ್ಣ ಹೇಗೆ ಲಾಟ್ರಿ ಬ್ಯಾನ್ ಮಾಡಿದ್ರು, ಸಾರಾಯಿ ಬ್ಯಾನ್ ಮಾಡಿದ್ರು, ಅದೇ ರೀತಿ ಇವತ್ತು ಈ ಆನ್ಲೈನ್ ರಮ್ಮಿನ ಒಂದು ಭೂತನ ಈ ರಾಜ್ಯದಿಂದ ಈ ದೇಶದಿಂದ ತೊಲಗಿಸಬೇಕು. ಮೋದಿಜಿ ಸಾಹೇಬ್ರೆ, ದಯವಿಟ್ಟು ಈ ಆನ್ಲೈನ್ ರಮ್ಮಿ ಆ್ಯಪ್ನ ಆದಷ್ಟು ತಡೆಯೋಕ್ಕೆ ಪ್ರಯತ್ನ ಮಾಡಿ. ಇದರಿಂದ ಎಷ್ಟೋ ಕುಟುಂಬಗಳು, ಸಣ್ಣ ಹುಡುಗರು ಅಂದರೆ ಯುವಕರು ಭಾಳ ಬಲಿಯಾಗ್ತಾಯಿದ್ದಾರೆ. ದಯವಿಟ್ಟು ಈ ಸರ್ಕಾರಗಳು ದಯವಿಟ್ಟು ಈ ಆನ್ಲೈನ್ ಆ್ಯಪಲ್ಲಿ ಬರುವಂಥ ಯಾವುದೇ ಒಂದು ಜೂಜಾಟಗಳನ್ನ ನಿಲ್ಲಿಸಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ. ನಾಡಿನ ಜನತೆಗೆ ಆರ್ಥಿಕವಾಗಿ ಅವರ ಕಷ್ಟ ಎಲ್ಲ ನಿವಾರಣೆ ಆಗಲಿ ಅಂತ ಆ ತಾಯಿ ವರಲಕ್ಷ್ಮಿಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.